सोने की दुकान चोरी मामला हल, 3 शख्स गिरफ्तार, 2.865 ग्राम सोना बरामद। कलबुर्गी पुलिस ने एक बड़ी कामयाबी हासिल करते हुए सोने की दुकान डाका मामला सुलझा दिया है। पुलिस ने 3 मुलजिम को गिरफ्तार करके 2.865 ग्राम सोना बरामद किया है। गिरफ्तार मुलजिम के नाम अयोध्या प्रसाद चौहान एज 48, फारूक एज 40 और सोहेल एज 30 बताया गया है। पुलिस के मुताबिक इन लोगों ने 11 जुलाई दोपहर 12 बजे शहर के एक सोना तैयार करने वाले कारखाना ज्वेलरी मेकिंग शॉप पर डाका डाला था। वाकये के तुरंत बाद ब्रह्मपुर पुलिस स्टेशन में केस दर्ज किया गया और तेजी से किए गए तहकीकात के बाद मुलजिम पकड़े गए। पुलिस कहती है कि मजीद तहकीकात चल रही है ताकि ये पता चले कि ये लोग दूसरे इलाकों में भी ऐसा जुर्म में शामिल है या नहीं। दुबई होगा बंदू मुंबई फस्ट अयोध्या प्रसाद क्लाथ बिजनेस फुटपाथ बट्टे व्यापार बिजनेस मेले बट्टे कड़तनದು 17 ರಿಂದ 18 ಪ್ರಕರಣ ಹಿಂಟ್ ಎಲ್ಲಿ ಸಿಕ್ತು ಅಂತ ಹೇಳಿಲ್ಲ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಲಿಂಕ್ ಯಾವ ರೀತಿ ಸಿಕ್ತು ಅಂತ ಹೇಳಿದಾಗ ಅದು ತನಿಖೆಗೆ ಅಡಚಣೆ ಆಗುತ್ತೆ ಮತ್ತು ನಾನು ಹೇಳಿದ್ದೀನಿ ಕೆಲವು CCTV ಪರಿಶೀಲನೆ ಮಾಡಿದ್ದೀನಿ ಮತ್ತು ಅವರ ಮೂವ್ಮೆಂಟ್ಗಳ ಬಗ್ಗೆ ಟ್ರೈಲ್ ಮಾಡಿದ್ವಿ ಏನಂತಂದರೆ ಯಾವಾಗ ಅವರು ಬಂದು ಕೃತ್ಯ ಮಾಡಲಿಕ್ಕೆ ಮತ್ತು ಕೃತ್ಯ ಮಾಡಿದ ನಂತರ ಯಾವ ದಿಕ್ಕಿನಲ್ಲಿ ಹೋಗಿದ್ರು ಅದರ ಬಸ್ ಸ್ಟ್ಯಾಂಡಿಂದ ಹೋಗಿಲ್ಲ ಅಥವಾ ಟ್ರೈನಿಂದ ಟ್ರಾವೆಲ್ ಮಾಡಿದ್ರು ಮತ್ತು ಯಾವ ಸ್ಟೇಟಿಗೆ ಹೋಗಿರೋದಾದ್ರೆ ಅದಕ್ಕೆ ನಾವು ತಕ್ಷಣ ನಮ್ಮ ತಂಡಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿದ್ದೀವಿ. ಸೊ ಹಾಗಾಗಿ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಸ್ನಿಂದ ಸ್ವಿಫ್ಟ್ ಆ್ಯಂಡ್ ಕೋಆರ್ಡಿನೇಟೆಡ್ ಎಫರ್ಟ್ನಿಂದ ಈ ಪ್ರಕರಣವನ್ನು ಭೇದಿಸುವಲ್ಲಿ ತಂಡ ಯಶಸ್ವಿಯಾಗಿದೆ. ಅದಕ್ಕೆ ನಾನು ಇಲ್ಲಿವರೆಗೆ ನಾವೇನು ತನಿಖೆ ಮಾಡಿದ್ವಿ ಅದರ ಪ್ರಕಾರ ಆರೋಪಿ ಮತ್ತು ವಿಕ್ಟಿಮ್ಗೆ ಯಾವುದೇ ರೀತಿ ನೇರ ಸಂಪರ್ಕ ಇಲ್ಲ, ಡೈರೆಕ್ಟ್ ಪರಿಚಯ ಆಗೋದು ಅಥವಾ ಅವರಿಗೆ ಸಂಪರ್ಕ ಇರುವಂಥದ್ದಿಲ್ಲ. ಬಟ್ ಇವನೇನಂತಂದರೆ ಏನು ವೆಸ್ಟ್ ಬೆಂಗಾಲ್ ಕಲ್ಕತ್ತಾದಿಂದ ಸುಮಾರು ಜನ ಈ ಗೋಲ್ಡ್ ಕಾರ್ಯಗಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮಾಡಿ ಇಲ್ಲಿ ಅಂಗಡಿಗಳಿಗೆ ಸಪ್ಲೈ ಮಾಡೋಂಥ ಭಾಳ ಜನ ಇದ್ದಾರೆ. ಈ ಮಲ್ಲಿಕ್ ಅಂತ ಏನು ಸರ್ನೇಮ್ ಇದೆ ಆ ಸುಮಾರು ಜನ ಇಲ್ಲಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಗ್ರೂಪಲ್ಲಿ ಇರುವಂಥದ್ದು ಏನಂತಂದರೆ ಏನು ಒಂದು ಮೋತಿಲಾಲ್ ಇದ್ದಾರೆ, ಅದರಲ್ಲಿ ಅವನು ಜಾಸ್ತಿ ಒಂದು ಹೋಲ್ಸೇಲ್ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾನೆ ಅಂತ ಅವರಿಗೆ ಅಡ್ಡೆ. ಅದಕ್ಕೆ ಅವನ ಅಂಗಡಿಗೆ ಅವನು ರಾಬರಿ ಮಾಡೋಕ್ಕೆ ಸ್ಕೆಚ್ ಆಗಿದೆ. ಈ ಅಂಗಡಿನ ಟಾರ್ಗೆಟ್ ಯಾಕೆ ಮಾಡ್ತಾರೆ ಹೇಳಿದೆ, ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾರೆ, ಎರಡನೇದು ಇಲ್ಲಿ ಅಂಗಡಿಯಲ್ಲಿ ಜಾಸ್ತಿ ಹೊತ್ತು ಒಬ್ಬನೇ ಅಲ್ಲಿ ಕೆಲಸ ಮಾಡಲಿಕ್ಕೆ ಇರ್ತಾರೆ. ಸೊ ಹಾಗಾಗಿ ಆ ಎರಡೂ ಒಂದು ರೀಸನ್ ಇಟ್ಕೊಂಡು ಆ ಅಂಗಡಿಯನ್ನು ರಾಬರಿ ಮಾಡಲಿಕ್ಕೆ ಸ್ಕೆಚ್ ಮಾಡ್ತಾರೆ. ಗೋಲ್ಡ್ ಶಾಪಲ್ಲಿ ಪರಿಚಯ ಇಲ್ಲ, ಬಟ್ ಗೋಲ್ಡ್ ಶಾಪ್ನ ಬ್ಯಾಕ್ಗ್ರೌಂಡ್ ಒಂದು ಪರಿಚಯ. ವೆಪನ್ ಏನು ಡೂಪ್ಲಿಕೇಟ್ ವೆಪನ್ ಪಿಸ್ತೂಲ್ ಅದನ್ನೇ ಹೇಳಿದೆ ನಾನು. ಈಗ ಆರೋಪಿಗಳಿಗೆ ವಿಚಾರಣೆ ಮಾಡಿದ ಪ್ರಕಾರ ಪ್ರಾಥಮಿಕ ತನಿಖೆ ಮಾಡಿದ್ರು ಇನ್ನೂ 2 ಜನ ಆರೋಪಿಗಳು ಸಿಗಬೇಕು. ಅವರು ಇಲ್ಲಿವರೆಗೆ ಹೇಳಿದ ಪ್ರಕಾರ ಒಂದು ಟಾಯ್ ಪಿಸ್ಟಲ್ ಲೈಟರ್ ಗನ್ ಥರ ಒಂದು ಅದನ್ನು ಬಳಸಿಕೊಂಡು ಇವರಿಗೆ ಹೆದರಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ರು ಮತ್ತು ಅದಕ್ಕೆ ಮುಂಬೈಯಲ್ಲಿ ಒಂದು ಕಡೆ ಖರೀದಿ ಮಾಡಿದ ಬಗ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ತನಿಖೆ. ಸುಮಾರು ಒಂದು 10 ರಿಂದ 15 ವರ್ಷದಿಂದ ಒಂದು ಪರಿಚಯ ಇದೆ, 10 ರಿಂದ 15 ವರ್ಷ ಪರಿಚಯ ಇದೆ. ಮತ್ತು ಇವನೇನು ಅಯೋಧ್ಯ ಪ್ರಸಾದ್ ಇದ್ದಾನೆ ಅವನ ಹೆಂಡತಿಗೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಇಲ್ಲಿ ಏನು KBN ದರ್ಗಾ ಬರುವಂಥದ್ದು ಮತ್ತು ಇವನು ಈ ಒಂದು ಅವಕಾಶ ಹೇಳಿದ ತಕ್ಷಣ ಅವನು ಆಸ್ಪತ್ರೆ ಖರ್ಚಿಗೆ ಕೂಡ ಆಗುತ್ತೆ ಅಂತ ಹೇಳಿ ಅಪರಾಧ ಮಾಡಿ ಕೊಟ್ಟಿದ್ದಾನೆ. ಅಂಗಡಿ ಮಾಲೀಕ ನಿಮ್ಮನ್ನೇ ದಾರಿ ತಪ್ಪಿಸಲು ಪ್ರಯತ್ನ ಪಟ್ಟಾಗ ಕೂಡ ಯಾವ ಅಂಗಡಿ ಮಾಲೀಕ ಜ್ಯುವೆಲರಿ ಶಾಪ್ ಮಾಲೀಕ ಹೆಂಗೆ ದಾರಿ ತಪ್ಪಿಸಿದ್ರೆ ಹೆಚ್ಚಿಗೆ ಕಳ್ತನಾಗಿ ಗೊತ್ತಿದ್ರು ಕೂಡ ಒಂದು ಸ್ಟಾಕ್ ಇದ್ದಿದ್ದು ಗೊತ್ತಿದ್ರು ಕೂಡ ಬರೀ 800 ಗ್ರಾಮ್ ಕಳ್ತನಾಗಿ ದರೋಡೆ ಆಗಿದೆ ಅಂತ ಹೇಳ್ತಾನೆ. ಅಲ್ಲ, ಅದನ್ನೇ ಹೇಳಿದೆ ನಾನು. ಈಗ ಯಾಸ್ ಪರ್ ರೆಕಾರ್ಡ್ ನಮ್ಮ ಹತ್ರ ಹೇಳಿದ್ದೇವೆ, ಅವ್ರು ಏನು ದೂರು ಕೊಟ್ಟಿದ್ರು 820 ಗ್ರಾಮ್ ರಿಜಿಸ್ಟ್ರಲ್ಲಿ ಲೆಕ್ಚರಲ್ಲಿರುವಂಥ ರಿಕಾರ್ಡ್ಸ್ ಪ್ರಕಾರ ಕೊಟ್ಟಿದ್ರು. ಈಗ ಆರೋಪಿಗಳಿಂದ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆರೋಪಿಯಿಂದ ಅರೌಂಡ್ 2.865 ಗ್ರಾಮ್ ರಿಕವರಿ ಆಗಿದೆ. ಸೊ ಅದನ್ನೆಲ್ಲ ನಾವು ಆನ್ ರೆಕಾರ್ಡ್ ತಂದಿದ್ದೀವಿ ಮತ್ತು ಅವ್ರದ್ದು ಕೂಡ ಹೆಚ್ಚಿನ ಒಂದು ವಿಚಾರಣೆ ಮಾಡ್ತೀವಿ.
ಒಂದು ಅಂಗಡಿನಲ್ಲೇ ಎರಡೆರಡು ಕೆಜಿ ಹೆಚ್ಚಿಗೆ ಅಂದ್ರೆ ಇಲ್ಲಿಗಲ್ ಆಗಿ ಕುಡಿಸ್ತಾನಲ್ಲ, ಇಡೀ ಮಾರ್ಕೆಟ್ ನಲ್ಲಿ ಎಷ್ಟು ಇಲ್ಲಿಗಲ್ ಆಗಿದೆ, ಎಲ್ಲಿಂದ ಬರ್ತಾ ಇದೆ ಕಲಬುರಗಿಗೆ? 2 ಆಸ್ಪೆಕ್ಟ್ಸ್ ಇಲ್ಲಿ. ಈಗ ಒಂದು ವೆದರ್ ಗೋಲ್ಡ್ ಅನ್ಅಕೌಂಟೆಡ್ ಗೋಲ್ಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎರಡನೇದು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ. ನೀವು ಹೇಳ್ತಾರೆ ಈಗ ಕಸ್ಟಮರ್ಸ್ಗಳು ಈಗ ಅವ್ರದ್ದೇನಾದರೂ ರಿಪೇರಿ ಮಾಡಲಿಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಲ್ಲಿ ಡಿಪಾಸಿಟ್ ಮಾಡಿ ಅದನ್ನು ತೊಗೊಳ್ಳೋಂಥ ವಿತೌಟ್ ಟ್ಯಾಕ್ಸ್, ಅದು ಇಟ್ ಅಮೌಂಟ್ಸ್ ಟು ವೈಲೇಷನ್ ಆಫ್ ಟ್ಯಾಕ್ಸ್ ರೂಲ್ಸ್. ಅದ್ರ ಬಗ್ಗೆನೂ ಕೂಡ ನಾವು ತನಿಖೆ ಮಾಡ್ತಾ ಇದ್ದಾರೆ. ಹೇಳಿಲ್ಲ ಏನು ಅವ್ರು ಕೊಟ್ಟಿರೋ ದೂರಿದೆ ಮತ್ತು ರಿಕವರಿ ಮಾಡಿರೋ ಬಗ್ಗೆನೂ ನಿಯರ್ಲಿ 2 kg ಡಿಫ್ರೆನ್ಸ್ ಇದೆ. ಅದ್ರ ಬಗ್ಗೆನೂ ಕೂಡ ತನಿಖೆ ಆಗ್ತದೆ. ಯಾರು? ಮೂರನೇ ಆರೋಪಿ ಸೋಹೇಲ್ ಅಂತಿದ್ದಾನೆ. ಅವನು ಈಗ ಏನು ಅಯೋಧ್ಯೆ ಪ್ರಸಾದ್ ಇದ್ದಾನೆ. ಅಯೋಧ್ಯೆ ಪ್ರಸಾದ್ ಅವನು ಅಪರಾಧ ಮಾಡಬೇಕಾದ್ರೆ ಇನ್ನೊಬ್ಬ ಬೇರೆ ಸಹಚರ ಜೊತೆ ಪ್ಲ್ಯಾನ್ ಮಾಡಿದ್ದಾನೆ. ಅವನ್ನ ಯಾವಾಗ ಬರಲಿಕ್ಕೆ ಆಮೇಲೆ ಬೇರೆ ಕೆಲವು ಸಹಚರ ಜೊತೆ ಇಲ್ಲಿ ಬಂದು ಅಪರಾಧ ಮಾಡ್ತಾನೆ. ಈ ಸೋಹೇಲ್ ಮೇಲೆ 2 ಪ್ರಕರಣ ಇದ್ದಾವೆ. ಮೊಬೈಲ್ ಕಳ್ಳತನ ಮಾಡಿರುವಂಥ 2 ಪ್ರಕರಣ. ಅದು 2016-17 ಆಗಿರುವಂಥ ಪ್ರಕರಣ ಮುಂಬೈ. ನೀವು ಇದ್ದಾರೆ 5 ಜನ ಸರಿ ಪ್ರಕರಣದಲ್ಲಿ ಆರೋಪ? ಈಗ ನಮ್ಮ ತನಿಖೆ ಪ್ರಕಾರ ಟೋಟಲ್ 5 ಜನ. ಈ ಆರಂಭ ಹಂತದಲ್ಲಿ ನಾವು CCTV ನೋಡಿದ ಅಂಗಡಿಯಲ್ಲಿದ್ದು 4 ಜನ ಅಂತ ಇತ್ತು. ನಮ್ಮ ಟೀಮ್ಸ್ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಪ್ರಕಾರ 5ನೇ ಆರೋಪಿ ಬಗ್ಗೆ ಪತ್ತೆ ಆಗುತ್ತೆ. ಅವನು ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಇಂಡೆಕ್ಸ್ ಮಾಡಿದಾಗ ಮತ್ತು ಟೆಕ್ನಿಕಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದಾಗ 5ನೇ ಆರೋಪಿ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ. ಹಾಗಾಗಿ ಒಟ್ಟು 5 ಆರೋಪಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋ ಬಗ್ಗೆ ಗೊತ್ತಾಗಿದೆ. ಈಗ ಟೋಟಲ್ ಆಸ್ ಆಫ್ ನೌ 5 ಅಕ್ಯೂಸ್ ಆರ್. ಕ್ಯಾಶ್ ಇಲ್ಲಿವರೆಗೆ ಆಗಿದ್ದ ಪ್ರಕಾರ ಫಾರೂಕ್ ಒಬ್ಬನೇ ಕ್ಯಾಶ್ ಎಷ್ಟು ಹೋಗಿತ್ತು ಸರ್? ಅದರಲ್ಲಿ ಈಗ ಅಯೋಧ್ಯೆ ಪ್ರಸಾದ್ ಮತ್ತು ಇವರು ಏನಿದ್ದಾರೆ, ಅಯೋಧ್ಯೆ ಪ್ರಸಾದ್ ಮೂಲತಃ UP ಅವರು. UPಲಿಂದ ಕಳೆದ 1994ಲಿಂದ ಮುಂಬೈಯಲ್ಲಿ ವಾಸ ಮಾಡ್ತಾರೆ. ಟೋಟಲ್ ಕ್ಯಾಶ್ ಎಷ್ಟು? 4,80,000 ಕ್ಯಾಶ್. ದೂರು ಪಟ್ಟಿದ್ದರಲ್ಲಿ ಯಾವುದು ಕ್ಯಾಶ್ ಕೊಟ್ಟಿಲ್ಲ. ಈಗ ಏನು ಗೋಲ್ಡ್ ಮೆಲ್ಟ್ ಮಾಡಿ ಇವರು ಸೇಲ್ ಮಾಡಿದ್ರು ಕೆಲವು ಪಾರ್ಟ್ ಆಫ್ ಅದರದ್ದು ಬಂದ ಕ್ಯಾಶ್ ಅಂತ ರಿಪೋರ್ಟ್. ಸರ್ ಗೋಲ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ರ ಅಥವಾ ಒಬ್ಬರ ಹತ್ರನೇ ಇದ್ರ? ಒಬ್ಬರ ಹತ್ರ. ಈಗೇನಾಯಿತು, ನಮ್ಮ ಟೀಮ್ಗಳು ಇಮಿಡಿಯೇಟ್ ಇನ್ವೆಸ್ಟಿಗೇಷನ್ ಆದ ತಕ್ಷಣ ಅವರಿಗೆ ಮೂವ್ಮೆಂಟ್ಗಳು ಗೊತ್ತಾದ ತಕ್ಷಣ ಅವ್ರಿಗೆ ಡಿಸ್ಪೋಸ್ ಮಾಡಲಿಕ್ಕೂ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿಕ್ಕೂ ಟೈಮ್ ಸಿಗ್ತದೆ. ಇವ್ರು ಮೊಬೈಲ್ ನಿರಂತರವಾಗಿ ಬಳಸ್ತಾ